ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಇಗ್ನೋ ಪರೀಕ್ಷೆಯ ಮುಖ್ಯ ಸೂಚನೆಗಳ ಬಗ್ಗೆ ಮಾತನಾಡಲಿದ್ದೇವೆ. ಹಲವರು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ಪರೀಕ್ಷೆಗೆ ಹೋಗುತ್ತಾರೆ. ಆದರೆ ಅದರಲ್ಲಿ ಇರುವ ಸೂಚನೆಗಳನ್ನು ಸರಿಯಾಗಿ ಓದದೇ ಹೋಗುವುದರಿಂದ ನಂತರ ಸಮಸ್ಯೆಗಳು ಎದುರಾಗಬಹುದು. ಆದ್ದರಿಂದ ಪ್ರಮುಖ ಅಂಶಗಳನ್ನು ಸರಳವಾಗಿ ನೋಡೋಣ. ಮೊದಲನೆಯದಾಗಿ, ನಿಮ್ಮ ಅಡ್ಮಿಟ್ ಕಾರ್ಡ್, ಪರೀಕ್ಷೆಯ ವೇಳಾಪಟ್ಟಿ, ಎಕ್ಸಾಮ್ ಶೆಡ್ಯೂಲ್ ಅಥವಾ ಯಾವುದೇ ನೋಟಿಫಿಕೇಶನ್ ಬಂದರೆ ಅದನ್ನು ಕಡ್ಡಾಯವಾಗಿ ಪರಿಶೀಲಿಸಿ. ನೀವು ಆಯ್ಕೆ ಮಾಡಿಕೊಂಡಿರುವ ಪರೀಕ್ಷಾ ಕೇಂದ್ರದಲ್ಲಿ, ಎಕ್ಸಾಮ್ ಸೆಂಟರಲ್ಲಿ ಪರೀಕ್ಷೆ ನಡೆಸಲು ಸಾಧ್ಯವಾಗದ ಪರಿಸ್ಥಿತಿ ಬಂದರೆ ಆ ಪರೀಕ್ಷೆಯನ್ನು ಮುಂದಿನ ಸೆಷನ್ಗೆ ವರ್ಗಾಯಿಸುವ ಅವಕಾಶ ವಿಶ್ವವಿದ್ಯಾಲಯ ನೀಡಬಹುದು. ಇಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಮತ್ತೆ ಪರೀಕ್ಷಾ ಶುಲ್ಕ ಪಾವತಿಸುವ ಅಗತ್ಯವಿರುವುದಿಲ್ಲ. ಈಗಾಗಲೇ ಪಾವತಿಸಿರುವ ಶುಲ್ಕವನ್ನು ಮುಂದಿನ ಸೆಷನ್ಗೆ ಹೊಂದಿಸಲಾಗುತ್ತದೆ. ವಿಶ್ವವಿದ್ಯಾಲಯ ಸಾಧ್ಯವಾದಷ್ಟು ನೀವು ಆಯ್ಕೆ ಮಾಡಿದ ಪರೀಕ್ಷಾ ಕೇಂದ್ರವನ್ನೇ ನೀಡಲು ಪ್ರಯತ್ನಿಸುತ್ತದೆ. ಆದರೆ ಆಡಳಿತಾತ್ಮಕ ಕಾರಣಗಳಿಂದ ಬೇರೆ ಕೇಂದ್ರಗಳನ್ನು ನೀಡಿದರೆ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಪರೀಕ್ಷೆಯಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಎನ್ರೋಲ್ಮೆಂಟ್ ನಂಬರನ್ನು ಸರಿಯಾಗಿ ಬರೆಯುವುದು. ತಪ್ಪಾಗಿ ಬರೆದರೆ ನಿಮ್ಮ ಫಲಿತಾಂಶ ರಿಸಲ್ಟ್ ಪ್ರಕಟವಾಗಲು ತೊಂದರೆ ಉಂಟಾಗಬಹುದು. ನಿಮ್ಮ ಎನ್ರೋಲ್ಮೆಂಟ್ ನಂಬರ್ 9 ಅಂಕೆಗಳಾಗಿದ್ದರೆ ಉತ್ತರ ಪತ್ರಿಕೆಯಲ್ಲಿ ಇರುವ 10 ಬಾಕ್ಸ್ಗಳಲ್ಲಿ ಮೊದಲ ಬಾಕ್ಸ್ಗೆ ಎಕ್ಸ್ ಗುರುತು ಹಾಕಿ ಉಳಿದ 9 ಬಾಕ್ಸ್ಗಳಲ್ಲಿ ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ಬರೆಯಬೇಕು. ಎಕ್ಸಾಮ್ ಸೆಂಟರ್ ಕೋಡ್, ಕೋರ್ಸ್ ಕೋಡ್ ಸೇರಿದಂತೆ ಎಲ್ಲ ವಿವರಗಳನ್ನು ಸರಿಯಾಗಿ ತುಂಬಿ ಹೆಚ್ಚುವರಿ ಉತ್ತರ ಪತ್ರಿಕೆ, ಎಕ್ಸ್ಟ್ರಾ ಆನ್ಸರ್ ಶೀಟ್ಸ್ ಬೇಕಾದರೆ ಮಾತ್ರ ಇನ್ವಿಜಿಲೇಟರ್ ಅವರಿಂದ ಪಡೆದುಕೊಳ್ಳಿ. ಖಾಲಿ ಉಳಿದಿರುವ ಪುಟಗಳನ್ನು ಖಾಲಿ ಬಿಡದೆ ಕ್ರಾಸ್ ಮಾಡಿ. ಅಟೆಂಡೆನ್ಸ್ ಶೀಟ್ನಲ್ಲಿ ಸಹಿ ಮಾಡುವುದು ಮರೆಯಬೇಡಿ. ಸಹಿ ಮಾಡದಿದ್ದರೆ ನೀವು ಗೈರು ಹಾಜರಾಗಿದ್ದೀರಿ ಎಂದು ಪರಿಗಣಿಸುವ ಸಾಧ್ಯತೆ ಇದೆ. ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಉಲ್ಲೇಖಿಸಿರುವ ಕೋರ್ಸ್ಗೆ ಮಾತ್ರ ಪರೀಕ್ಷೆ ಬರೆಯಲು ಅವಕಾಶ ಇರುತ್ತದೆ. ಆನ್ಸರ್ ಶೀಟ್ನನ್ನು ಸಲ್ಲಿಸುವ ಮೊದಲು ನಿಮ್ಮ ಸಹಿ, ಇನ್ವಿಜಿಲೇಟರ್ ಅವರ ಸಹಿ, ಪರೀಕ್ಷೆಯ ದಿನಾಂಕ ಮತ್ತು ಅಧಿಕೃತ ಮುದ್ರೆ ಸ್ಟ್ಯಾಂಪ್ ಎಲ್ಲವೂ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್, ಬ್ಲೂಟೂತ್ ಡಿವೈಸ್, ಇಯರ್ಫೋನ್ ಹಾಗೂ ಇತರೆ ಯಾವುದೇ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಅನ್ನು ಪರೀಕ್ಷಾ ಕೊಠಡಿಗೆ ತರಲು ಅನುಮತಿ ಇಲ್ಲ. ಕೆಲವು ನಿರ್ದಿಷ್ಟ ಕೋರ್ಸ್ಗಳಿಗೆ ಮಾತ್ರ ಕ್ಯಾಲ್ಕುಲೇಟರ್ ಬಳಸಲು ಅನುಮತಿ ಇರುತ್ತದೆ. ಬೇರೆ ಪರೀಕ್ಷೆಗಳಲ್ಲಿ ಕ್ಯಾಲ್ಕುಲೇಟರ್ ಬಳಸಬಾರದು. ನೀವು ಯಾವ ಭಾಷೆಯಲ್ಲಿ ಪ್ರೋಗ್ರಾಂಗೆ ಅಡ್ಮಿಷನ್ ಪಡೆದಿದ್ದೀರೋ ಅದೇ ಭಾಷೆಯಲ್ಲಿ ಉತ್ತರಗಳನ್ನು ಬರೆಯಬೇಕು. ಬೇರೆ ಭಾಷೆಯಲ್ಲಿ ಬರೆದರೆ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡದೇ ಇರಬಹುದು. ಕೆಲವು ಕೋರ್ಸ್ಗಳಲ್ಲಿ 15 ಅಂಕಗಳ ಆಪ್ಷನಲ್ ಕ್ವೆಶ್ಚನ್ಸ್ ಇರುತ್ತವೆ. ಆದ್ದರಿಂದ ಕ್ವೆಶ್ಚನ್ ಪ್ಯಾಟರ್ನ್ ಅನ್ನು ಮುಂಚಿತವಾಗಿಯೇ ಪರಿಶೀಲಿಸಿ. ಪ್ರಾಕ್ಟಿಕಲ್ ಅಥವಾ ಲ್ಯಾಬ್ ಕೋರ್ಸ್ ಇರುವ ವಿದ್ಯಾರ್ಥಿಗಳು ತಮ್ಮ ಸ್ಟಡಿ ಸೆಂಟರನ್ನು ಸಂಪರ್ಕಿಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಹಾಗೂ ಸೆಂಟರ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ. ಪರೀಕ್ಷಾ ಕೇಂದ್ರಕ್ಕೆ ಕನಿಷ್ಠ 30 ಮಿನಿಟ್ಸ್ ಮುಂಚಿತವಾಗಿ ತಲುಪಲು ಪ್ರಯತ್ನಿಸಿ. ತಡವಾಗಿ ಬಂದರೆ ಪ್ರವೇಶಕ್ಕೆ ಅವಕಾಶ ಸಿಗದೇ ಇರಬಹುದು. ಪರೀಕ್ಷೆ ಆರಂಭವಾದ ನಂತರ 1 ಗಂಟೆಯವರೆಗೆ ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅವಕಾಶ ಇರುವುದಿಲ್ಲ. ಆನ್ಸರ್ ಶೀಟನ್ನು ಪರೀಕ್ಷೆಯ ನಂತರ ಮನೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಅದನ್ನು ಕಡ್ಡಾಯವಾಗಿ ಇನ್ವಿಜಿಲೇಟರ್ ಅವರಿಗೆ ಹಿಂತಿರುಗಿಸಬೇಕು. ಭವಿಷ್ಯದ ಉಲ್ಲೇಖಕ್ಕಾಗಿ ಫ್ಯೂಚರ್ ರೆಫರೆನ್ಸ್ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಅಸೈನ್ಮೆಂಟ್ ಹಾಗೂ ಪ್ರಾಕ್ಟಿಕಲ್ ಮಾರ್ಕ್ಸ್ ಸರಿಯಾಗಿ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಕೆಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. MS 007 ಮತ್ತು MS 013 ಮುಂತಾದ ಕೆಲವು ಕೋರ್ಸ್ಗಳಿಗೆ ಮಾತ್ರ ಪ್ರಿಂಟೆಡ್ ಡಿಕ್ಷನರಿ ಬಳಸಲು ಅನುಮತಿ ಇವೆ. ಕೆಲವು ಮ್ಯಾಥಮೆಟಿಕ್ಸ್ ಅಥವಾ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಲ್ಲಿ ಮಾತ್ರ ಕ್ಯಾಲ್ಕುಲೇಟರ್ ಬಳಸಬಹುದು. ಉಳಿದ ಯಾವುದೇ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಅನುಮತಿಸಲಾಗುವುದಿಲ್ಲ. ಇವೇ ಇಗ್ನೋ ಪರೀಕ್ಷೆಗೆ ಹೋಗುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಿಳಿದುಕೊಳ್ಳಬೇಕಾದ ಮುಖ್ಯ ಸೂಚನೆಗಳು. ಪರೀಕ್ಷೆಗೆ ಹೋಗುವ ಮೊದಲು ಅಡ್ಮಿಟ್ ಕಾರ್ಡ್ನಲ್ಲಿರುವ ಎಲ್ಲ ಇನ್ಸ್ಟ್ರಕ್ಷನ್ಸ್ ಅನ್ನು ಒಮ್ಮೆ ಸಂಪೂರ್ಣವಾಗಿ ಓದಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಇಗ್ನೋ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಮರಿಬೇಡಿ ಒತ್ತಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್ ಅಂಡ್ ಬೈ.